ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 9, 18, 27 ತಾರೀಕಿನಲ್ಲಿ ಹುಟ್ಟಿದವರ ಜೀವನ ಹೇಗಿರುತ್ತೆ ಎಂದು ತಿಳಿಯೋಣ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನೀವು ಏನಾದರೂ 9, 18, 27ನೇ ತಾರೀಕು ಹುಟ್ಟಿದರೆ ನೀವು ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತೀರಾ. ಸಣ್ಣ ಪುಟ್ಟ ವಿಷಯಗಳಿಗೆ ತಲೆನೇ ಕೆಡಿಸಿಕೊಳ್ಳಲ್ಲ. ನೀವು ಜೀವನ ಏನು ಅಂದರೆ ಎಲ್ಲರಿಗಿಂತ ಜಾಸ್ತಿನೇ ತಿಳ್ಕೊಂಡಿರ್ತೀರ. ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊತೀರ, ಬದಲಾವಣೆ ಕೂಡ ಮಾಡ್ತೀರಾ. ನೀವು ಪ್ರತಿಯೊಂದು ವಸ್ತುವಿನಲ್ಲಿ ಸೌಂದರ್ಯವನ್ನು ಹುಡುಕುತ್ತೀರಾ. ಯಾವುದೇ ಒಂದು ವಸ್ತುವನ್ನು ನೋಡಿದರೂ ಸಹ ಆ ವಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಂದು ಬೇರೆಯವರಿಗೂ ಕೂಡ ತಿಳಿಸ್ತೀರಾ. ನೀವು ಯಾರನ್ನು ಹೀಯಾಳಿಸುವುದಿಲ್ಲ. ಅವರು ಚಿಕ್ಕವರೇ ಆಗಿರಲಿ ಅಥವಾ ದೊಡ್ಡವರೇ ಆಗಿರಲಿ, ಪ್ರತಿಯೊಬ್ಬರಿಗೂ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ತೀರ. ಇವರು ಮಂಗಳನ ಆಧಿಪತ್ಯಕ್ಕೆ ಒಳಗಾಗುತ್ತಾರೆ. ನವಗ್ರಹಗಳಲ್ಲಿ ಕೊನೆಯದಾದ 9 ಸಂಖ್ಯೆಗೆ ಮಂಗಳನೇ ಅಧಿಪತಿ. ಈತನನ್ನು ಅಂಗಾರಕನು, ಕುಜಗ್ರಹ ಎಂದು ಕರೆಯುತ್ತಾರೆ. ಇದು ಶಕ್ತಿ ದೇವಿಯ ಪ್ರತೀಕ. ಉನ್ನತ ಅಧಿಕಾರ, ವಿಶಾಲ ಮನೋಭಾವವನ್ನು ಹೊಂದಿರುತ್ತಾರೆ. ಯಾವುದೇ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತಾರೆ. ಯಾವುದೇ ವಿಷಯವಾಗಲಿ ಅದರಲ್ಲಿ ಇವರದೇ ಮೇಲುಗೈ ಇರಬೇಕೆಂದು ಇಚ್ಛೆ ಪಡುತ್ತಾರೆ. ಫ್ರೆಂಡ್ಸ್, ಆಗಿ ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀತಾ ಇದ್ದೀರಾ. ದಯವಿಟ್ಟು ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನನ್ನ ಚಾನಲನ್ನು ಬೆಳೆಸಿ. ಸಂಖ್ಯೆ 9ರ ಸಂಸಾರ ಸುಖ ಸಾಮಾನ್ಯವಾಗಿ ಇರುತ್ತದೆ. ಇವರು ವಿರೋಧ ಮಾತುಗಳನ್ನು ಇನ್ನೊಬ್ಬರಿಂದ ಕೇಳಲು ತಯಾರು ಇರುವುದಿಲ್ಲ. ಇವರಿಗೆ ಹೆಚ್ಚು ಸಮಯ ಪ್ರಜ್ಞೆ ಇರುತ್ತದೆ. ಇವರು ಯಾರ ಕೈ ಕೆಳಗಡೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಸಂಖ್ಯೆ 9 ಎನ್ನುವುದು ಧರ್ಮದ ಸಂಖ್ಯೆ. ಇವರು ಪ್ರಬಲ ಆಕರ್ಷಕ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರು ನೇರವಾಗಿ ಮಾತನಾಡುವುದರಿಂದ ಇವರಿಗೆ ಶತ್ರುಗಳು ಜಾಸ್ತಿಯಾಗಿ ಇರುತ್ತಾರೆ. ಇವರು ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡುತ್ತಾರೆ. ಇವರು ಯಾರ ಹಂಗಿನಲ್ಲೂ ಬದುಕಲು ಇಷ್ಟಪಡುವುದಿಲ್ಲ. ಕೆಲವೊಮ್ಮೆ ಚಂಚಲ ಮನಸ್ಸನ್ನು ಹೊಂದಿರುತ್ತಾರೆ. ಸಂಖ್ಯೆ 9 ಸರ್ವರಲ್ಲಿ ಶ್ರೇಷ್ಠ. 9, 18, 27 ತಾರೀಕಿನಲ್ಲಿ ಹುಟ್ಟಿದವರ ಭವಿಷ್ಯ ಇನ್ನೂ ಕೂಡ ಚೆನ್ನಾಗಿರುತ್ತದೆ. ಇನ್ನೂ ಜಾಸ್ತಿ ಮಾಹಿತಿಗಳು ಕೂಡ ಇವೆ. ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಮತ್ತೆ ನಾನು ಆ ವಿಡಿಯೋವನ್ನು ಶೇರ್ ಮಾಡ್ತೀನಿ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಜೊತೆ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ.